ಎಸ್, ದೇವನಹಳ್ಳಿ ತಾಲೂಕು ಕುಂದಾಣದಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ರ್ಯಾಗಿಂಗ್ ನಡೆದಿದೆ. 9 ವಿದ್ಯಾರ್ಥಿಗಳಿಗೆ ಬೆಲ್ಟ್ನಿಂದ ಹಿಗ್ಗಾಮಗ್ಗಾ ಹೊಡೆದಿದ್ದಾರೆ ಸ್ಟೂಡೆಂಟ್ಸ್. ಏನೆಲ್ಲ ಹಾಸ್ಟೆಲ್ ಅಲ್ಲಿ ಇರುವಂತಹ ವಾರ್ಡನ್ಸ್ಗಳು ಏನು ಕತೆ ಕಾಯ್ತಾ ಇದ್ರ ಅಲ್ಲಿ? ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಅಂತ ಮುಂಚೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ವಾರ್ಡನ್ಗಳಿಗೆ ಅಂತಂದ್ರೆ ನನಗಂತೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ವಿದ್ಯಾರ್ಥಿಗಳ ಕಾಲು ಒತ್ತಬೇಕಂತೆ, ಬಟ್ಟೆ ತಿನಿಸು ಎಲ್ಲ ಕೊಡ್ಬೇಕಂತೆ. ಆ 11 ವಿದ್ಯಾರ್ಥಿಗಳು ಹೇಳಿದಂತೆ ಕೇಳದೆ ಇದ್ರೆ ಒದೆ ಬೀಳತ್ತಂತೆ. ಯಾರವರು? ರೌಡಿ ಆಕ್ಟಿವಿಟೀಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಅಲ್ಲೇನು ಕಲಿಯಕ್ಕೆ ಬರ್ತಾರಾ ಇಲ್ಲ ರೌಡಿಸಮ್ ಮಾಡಕ್ ಬರ್ತಾರಾ? ಹಾಸ್ಟೆಲ್ನಲ್ಲಿ ಕ್ಲಾಸ್ಮೇಟ್ಗಳಿಂದಲೇ ರ್ಯಾಗಿಂಗ್ ಆರೋಪ, ಕಿರುಕುಳ ತಾಳಲಾರದೆ ಮಧ್ಯರಾತ್ರಿನೇ ಹಾಸ್ಟೆಲ್ನಿಂದ 4 ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ. ಏನು ಮೊರಾರ್ಜಿ ಶಾಲೆಗಳ ಉದ್ದೇಶ? ಗ್ರಾಮೀಣ ಭಾಗದ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ವಸತಿಯ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು, ಒಳ್ಳೆಯ ಊಟದ ಜೊತೆಗೆ ವಿದ್ಯೆ, ಈ ಕಾನ್ಸೆಪ್ಟ್. ಆದರೆ ಅಲ್ಲಿ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂತ ಈ ರೀತಿ ಬೆಲ್ಟ್ ತಗೊಂಡು ಹೊಡೆದಿದ್ದಾರೆ ಅಂತಂದರೆ ವಾರ್ಡನ್ ಕೂಡ ಈ ವಿಚಾರ ಹೇಳಿಲ್ಲ ಅಂತೆ.